ಏನಾಗಲ್ಲ ಬಿಡಿ. ಬೇಡ ನಾನು ಇಳಿತೀನಿ ಬೇಡ. ಮುಗಿದು ಆಯ್ತಲ್ಲ ಬಂದಾಯ್ತು ಮತ್ತೆ ವಾಪಸ್ ಹೋಗ್ಬೇಕು ಅಂದ್ರು ಅದೇ. ಬೇಡ ಸರ್ ನಮ್ಮ ಅಲ್ಲಿಗೆ ಇಳಿಸ್ಬಿಡಿ. ಏನಾಗಲ್ಲ ಬೇಡ ಬೇಡ ಭಯ ಆಗುತ್ತೆ ನನಗೆ. ಬೇಡ ಬೇಡ ಆ ಕಡೆ ನೋಡಿ ಮುಂದೆ ಏನಾಗಲ್ಲ. ಕೂರ್ತಿರ್ಲಿಲ್ಲ ನನಗೆ ಬೇಜಾರಿತ್ತು ನೋಡಿ. ನಮ್ಮ ಪಪ್ಪ ಇಷ್ಟೊತ್ತಾದ್ರೆ ಏನು ಮಾತಾಡ್ದಾಗ ಹೆಂಗೆ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಮ್ಗಿಂತ ಸಿಕ್ಕಾಬಿಟ್ಟೆ ಪಪ್ಪ ನಮ್ಮ ಎದುರುಕೊಂಡಿದ್ದಾರೆ. ಅದಕ್ಕೆ ಒಂಚೂರು ಅಲ್ಲಾಡ್ದಂಗೆ ಕೂತಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ನೋಡಿ ಬೋಟ್ ಓಡಿಸ್ತಾರಲ್ಲ ಅವ್ರಿಗೆ 100 ಕ್ವಶನ್ ಕೇಳ್ತಾ ಕೂತಿದ್ದಾಳೆ. ನಮ್ಮ ಪಪ್ಪಂಗೆ ಸಿಟ್ಟು ಬರ್ತಿದೆ, ಯಾವಾಗ ಬೈತಾರೆ ಅಂತ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಆಗ್ತಾ ಕೇಳ್ತಾ ಇದ್ರಿ ಇದು ಯಾವ ಊರು ಎಲ್ಲಿರೋದು ಅಂತ ಹೇಳಿಬಿಟ್ಟು ಕೆಲವರು. ನಾವು ಈಗ ಇರೋದು ಸಾಲಿಗಾಮ ಕಯಾಕಿಂಗ್ ಪಾಯಿಂಟ್ ಹತ್ರ. ಇದಿರೋದು ಕೋಟಾ ಹತ್ರ, ಅಂದರೆ ಉಡುಪಿಯಿಂದ ಒಂದು 23 ಕಿಲೋಮೀಟರ್ ಆಗುತ್ತಂತೆ. ನಮ್ಮನೆಯವರು ಬೋಟಿಂಗ್ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ಮಂಗಳೂರಿಂದ ಸೀದಾ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಇವ್ರದ್ದು ನಂಬರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಅಲ್ಲದೆ ಜಾಗ ಕೂಡ ತುಂಬಾ ಚೆನ್ನಾಗಿದೆ. ನಾವಿಲ್ಲಿ ಬಂದಾಗಲೇ ಒಂದು 5-5:30 ಆಗಿತ್ತು. ನಮ್ಮನೆಯವರು ಕೂಡ ಮತ್ತು ಅಭಿಲಾಷನ ಇಬ್ಬರು ಕೂಡ ಒಂದ್ಸರಿ ಬಂದಿದ್ರು ಇದೇ ಜಾಗಕ್ಕಂತೆ, ಆದರೆ ಬೇರೆ ಕಡೆ ಹೋಗಿದ್ರಂತೆ. ಅದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆ ವಿಡಿಯೋ ಬೇಕು ಅಂದರೆ ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ಹೋಗ್ಬೋದು. 1 hour ಟ್ರಿಪ್ ಅಂತ ಇದೆ, ಹೋಗಿ ಚೆಕ್ ಮಾಡ್ಬೋದು. ಹಾಗೆ ನಮ್ಮ ಅಮ್ಮನೂ ನಮ್ಮ ಅಕ್ಕಂಗೂ ಕೂಡ ಸಿಕ್ಕಾಪಟ್ಟೆ ಭಯ. ಅದು ಅಲ್ಲದೆ ನೀರು ಕೂಡ ಕಡಿಮೆ ಇತ್ತಲ್ವ, ನಾವು ತುಂಬ ದೂರ ಎಲ್ಲೂ ಹೋಗಲಿಲ್ಲ, ಅಲ್ಲೇ ಹತ್ತಿರದಲ್ಲೇ ಸುತ್ತಾಡ್ಕೊಂಡು ಬರೋಣ ಅಂತ ಹೇಳಿ ಹೊರಟು. ನಮ್ಮ ಅಕ್ಕ ಇಲ್ಲಿ ಬರೋವರೆಗೂ ಬೋಟಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಇಲ್ಲಿಗೆ ಬಂದಮೇಲೆ ಉಸಿರೇ ಬಿಟ್ಟಿದ್ದಿಲ್ಲ ನೋಡಿ. ಇಲ್ಲ ಬನ್ನಿ, ಎದುರ್ಕೊಳ್ಳೋಂಥದ್ದು ಏನೂ ಇಲ್ಲ. ನೀವು ಎಲ್ಲೂ ಆದ್ರೂ ಮಂಡಿ ಉದ್ದನೆ ನೀರು ಹತ್ರ ನೀವು ಹೌದಾ? ಏನೇ ತೊಂದರೆ ಇಲ್ಲ ಅತ್ತಿ, ಅವರೇ ಓಡಿಸೋದು ನಾವಲ್ಲ. ಏನಾಗಲ್ಲ ಮೇಡಮ್, ನೀವು ಕೂತ್ಕೊಳ್ಳಿ. ಅಲ್ಲ ನೀವು ಆ ಮಗು ಹತ್ರ ಹೋಗಿ ಮೇಡಮ್, ಫೋನ್ ಕೊಡ್ತೀನಿ. ಸೀಟ್ ಬೆಲ್ಟ ಅವ್ ಗಾಡಿ ಬಿಟ್ಮೇಲೆ ಸೇಫ್ ಇಲ್ಲ ಅನ್ನಿ ಅಷ್ಟೇ ಮೇಡಮ್. ಏನೇ ಇದ್ರು ನಿಮ್ ಜವಾಬ್ದಾರಿ. ಏನಾಗಲ್ಲ ಕುತ್ಕೊಳ್ಳುತ್ತೆ. ಏನಾಗಲ್ಲ ಬಿಡಿ. ಬೇಡ ನಾನು ಇಳಿತೀನಿ ಬೇಡ. ಮುಗಿದು ಆಯ್ತಲ್ಲ ಬಂದಾಯ್ತು ಮತ್ತೆ ವಾಪಸ್ ಹೋಗ್ಬೇಕು ಅಂದ್ರು ಅದೇ. ಅವ್ನು ಹಂಗಿಂಗ್ ಆಡಂಗಿಲ್ಲ ಈಗ. ಬೇಡ ಸರ್ ನಮ್ಮ ಅಲ್ಲಿಗೆ ಇಳಿಸ್ಬಿಡಿ. ಏನಾಗಲ್ಲ. ಬೇಡ ಬೇಡ ಭಯ ಆಗುತ್ತೆ ನನಗೆ. ಬೇಡ ಬೇಡ ಆ ಕಡೆ ನೋಡಿ ಮುಂದೆ ಏನಾಗಲ್ಲ. ಕೂರ್ತಿರ್ಲಿಲ್ಲ ನನಗೆ ಬೇಜಾರಿತ್ತು. ಅಲ್ಲ ಇಳಿಸಿ ನಮ್ಮನ್ನ. ಬಿಡಿ ಇಷ್ಟು ಕೆದರ್ಕೊಬಿಟ್ರೆ ಆಗೋಯ್ತಾ? ಹಾಕ್ಬೇಕು ಅವಳೆಲ್ಲ. ಬೇಡ ಅವರು ಸಖತ್ ಎದುರ್ತಾರೆ. ಏನು ಆಗಲ್ಲ. ಅಲ್ಲ ನಮ್ಮ ನಿಲ್ಲಿಸ್ಬಿಡಿ. ಇಲ್ಲ ನೀವು ಇಳಿಬೇಡಿ, ಇಳಿಸಲ್ಲ ಮೇಡಮ್. 1 ನಿಮಿಷ ಇಲ್ಲ, ಅಲ್ಲ ನೀವು ಇಳೀರಿ ಪರವಾಗಿಲ್ಲ. ಬಟ್ ಕೇಳಿ ಆರಾಮಿಲ್ಲ, ನೀವು ಹೆದರಬೇಡಿ ಮೇಡಮ್. 1 ನಿಮಿಷ ನಾನು ಹೇಳ್ತೀನಿ, ಕರೆಕ್ಟ್ ಕೇಳಿ. ಒಂಚೂರು ಕೇಳಿ. ನೀವು ಹೋಗಿ ಬನ್ನಿ, ಏನು ಆಗಲ್ಲ ಸರ್, ಕೈ ಬಿಡಿ. ನೀವು ಏನು ಆಗಲ್ಲ ಮ್ಯಾಮ್. ಬನ್ನಿ. ನೀವು ಹೋಗ್ತೀರಲ್ಲ ಮೇಡಮ್. ಒಂದು ರೋಡ್ ಮತ್ತೆ ನೀರು ಡಿಫ್ರೆನ್ಸ್ ಇರುತ್ತೆ ಇಲ್ವಾ? ತಡಿ, ನೀವು ಇಳಿತೀರಾ? ಬಟ್ ಏನು ಆಗಲ್ಲ, ನಿಜ ವಿಚಾರ. 100% ಏನಾಗಲ್ಲ, ಕುತ್ಕೊಳ್ಳಿ ಸುಮ್ನೆ. ಅಯ್ಯೋ ನಾವ್ ಎಷ್ಟು ಓಡಾಡಿಲ್ಲ ನೋಡಿ. ಅಷ್ಟೇ ಇರೋ, ಬಿದ್ರು ಇಲ್ಲೇ ಇರ್ತೀವಪ್ಪ. ಎಲ್ಲೂ ಐತಿ ನರೇಂದ್ರ 1 ನಿಮಿಷ. ಅವ್ರಿಗೆ ಪಾಪ, ಅವ್ರಿಗೆ ಮಿಥುನ್ ಅವ್ರಿಗೆ ಬೇಜಾರಾಯ್ತು. ಇಷ್ಟ ಎದುರ್ತಾರಲ್ಲ ಜನ ಅಂತ. ಏನಾಗಲ್ಲ ಅಂತ ನೀವ್ ಎದುರಿಸಿದ್ದು. ಆರಾಮಾಗ ಬಂದ ಮತ್ತೆ ಎದುರಿಸೋದಕ್ಕೆ ಎಂತ ಗಾಬರಿ ಆದ. ಬಿದ್ರು ತಾನೇ ಎಲ್ಲೂ ಹೋಯ್ತಿವಿ. ಎದ್ದು ನಿಂತ್ಕೊಂಡ್ರೆ ಆಯ್ತಪ್ಪ. ನೀರೊಳಗೆ ಇರೋದು 3 ಅಡಿ ಇಲ್ಲ. ಬೋಟ್ ಹೌಸ್ ಮತ್ತೆ ನಾಳೆ ಬೋಟ್ ಹೌಸ್ ಬುಕ್ ಮಾಡಿದ್ನಲ್ಲ, ವೇಸ್ಟ್ ಅದು ಸುಮ್ಮನೆ. ಹಂಗಾರೆ ನೋಡಿ. ನಮ್ಮ ಪಪ್ಪ ಇಷ್ಟೊತ್ತಾದ್ರೆ ಏನು ಮಾತಾಡ್ದಾಗ ಹೆಂಗೆ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ನಮ್ಗಿಂತ ಸಿಕ್ಕಾಬಿಟ್ಟೆ ಪಪ್ಪ ನಮ್ಮ ಎದುರುಕೊಂಡಿದ್ದಾರೆ. ಅದಕ್ಕೆ ಒಂಚೂರು ಅಲ್ಲಾಡ್ದಂಗೆ ಕೂತಿದ್ದಾರೆ. ನಾವು ಸಿಂಗಾಪುರಲ್ಲಿದ್ದಾಗಲೂ ಅಷ್ಟೇ ಕೇಬಲ್ ಕಾರಿಗೆ ಹೋಗಿದ್ದು. ಅದು 1000 ಅಡಿ ಮೇಲಿರುತ್ತೆ. ಅದು ಹೇಗೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ವಾ ಹೋಗಿರೋದು. ಕೂತ್ಕೊಂಡಾದ್ಮೇಲೆ ಗೊತ್ತಾಗಿದೆ. ಗೊತ್ತಾಯ್ತು. ಅರ್ಧ ದೂರಕ್ಕೆ ಹೋದ್ಮೇಲೆ ಕೆಳಗೆ ನೋಡಿದರೆ ಪಾತಾಳ. ಪಪ್ಪ ಅಮ್ಮ ಯೋಚನೆ ಮಾಡ್ತಾ ಕೂತಿದ್ರಂತೆ. ಒಂದು ಮಾತ್ರ ಮಾತಾಡ್ದಂಗೆ ಅಲ್ಲಾಡ್ದಂಗೆ ಕೂತಿದ್ರು. ಬಟ್ ಅವ್ರ ತಲೆಯಲ್ಲಿ ಏನು, ಅಯ್ಯೋ ಆ ದೇಶದಿಂದ ಬಂದು ಈ ದೇಶದಲ್ಲಿ ಸಾಯ್ಬೇಕು
ಸಾಯ್ಬೇಕಾ ನಾವು, ಸತ್ರು ಒಂದು ದೇಹನೂ ಸಿಗಲ್ವಲ್ಲ ಅಂತ ಅಮ್ಮ ಬೇಜಾರದಲ್ಲಿ ಅಳ್ತಾ ಎದ್ರುಕೊಂಡು ಕೂತಿದ್ರು. ಇಲ್ಲಿ ನಮ್ಮ ಅಕ್ಕ ನೋಡಿ ಬೋಟ್ ಓಡಿಸ್ತಾರಲ್ಲ ಅವ್ರಿಗೆ 100 ಕ್ವಶನ್ ಕೇಳ್ತಾ ಕೂತಿದ್ದಾಳೆ. ನಮ್ಮ ಪಪ್ಪಂಗೆ ಸಿಟ್ಟು ಬರ್ತಿದೆ, ಯಾವಾಗ ಬೈತಾರೆ ಅಂತ ಗೊತ್ತಿಲ್ಲ. ದಪ್ಪ ಇದ್ರು ವೇಟ್ ತಡಿಯುತ್ತಲ್ವಾ? 18 ಜನ ಆಗ್ತಾರೆ ಅಂತ ನಾವು 8 ಜನ ಇದ್ದೀವಿ. ವೇಟ್ ಆಮೇಲೆ ಕಡಿಮೆ ಆದ್ರೆ ಏನಾದ್ರು ಡುಬುಕ್ ಭಾಳ ಇಲ್ಲ ಅಂತ ಹೇಳಿದ್ರೆ ನೋಡ ಫೋನ್ ಆಗ್ತಾರೆ ನೋಡಿದ್ರೆ ಗೊತ್ತಾಗಲ್ಲ ಅಲ್ಲಿ. ಈ ಮೋಟರ್ಸ್ ಆದ್ರೆ ಏನೋ ಒಂಥರ ಧೈರ್ಯ ಮಾಡ್ಬೋದು. ಈ ತರ ಬೆಂಡಲ್ ಆಗೋದು ಕಾಮನ್ ಅದು ಎಲ್ಲ ಕಡೆ. ಆಳ ಒಂದೇನಾ? ಆಳ ಏನು ಒಂದು 3 ರಿಂದ 4 ಫೀಟ್ ಅಷ್ಟೇ ನಮಗೆ. ನೋಡಿ ಈಗ ನೋಡಿ ಅಬ್ಸರ್ವ್ ಮಾಡಿ ಎಂತೆಂಥ ಬೋರ್ಡ್ಸ್ಗಳಿರ್ತವೆ ಇದ್ರೊಳಗೆ, ಎಂತೆಂಥ ಹಾವು ಮೊಸಳೆ ಇರ್ತವೆ ಅಂತ. ಅನಕೊಂಡ ಮೂವಿ ತೆಗ್ದಿರೋದು ಇಲ್ಲೇ ಕಣ. ಇದು ಮ್ಯಾಂಗ್ರೋ ಟ್ರೀ ಅಂತ. ಇವೆಲ್ಲ ಇದು ಮ್ಯಾಂಗೋ ಹಣ್ಣಿನ ಥರನೇ ಮ್ಯಾಂಗೋ ಬಿಡುತ್ತೆ. ಇದು ಅದನ್ನು ತಿಂದರೆ ವಿಷ, ಅದು ಪಾಯ್ಸನ್ ಅದು. ಆಮೇಲೆ ಇದು ಇಲ್ಲಿದೆಯಲ್ಲ ಬೇರು, ನೋಡಿದಿಲ್ಲ ಇದು ಬೇರು, ಇದಿರೋದಕ್ಕೆ ಈ ಜಾಗದಲ್ಲಿ ಮಣ್ಣಿರೋದು, ಇಲ್ಲಾಂದ್ರೆ ಕೊಚ್ಕೊಂಡು ಹೋಗಿರೋದು. ಇದೆಲ್ಲ ಭೂಮಿನ ಇಟ್ಕೊಂಡಿರೋದ್ರಿಂದ ಇದು ಮಣ್ಣು ಈ ಥರ ಇದೆ. ಆಮೇಲೆ ಇದನ್ನು ಕಡಿದ್ರೆ ದೊಡ್ಡ ಅಫೆನ್ಸು ಆ್ಯಕ್ಚುಲಿ ಇಲ್ಲಿ ಅಲ್ವೇ, ದೊಡ್ಡ ಅಫೆನ್ಸ್ ಇಲ್ಲಿ ಕೇಸ್ ಆಗುತ್ತೆ. ಶ್ರೀಗಂಧ ಕಡ್ದಂಗೆ ಅಷ್ಟೇ ಲೆಕ್ಕ, ಇದನ್ನ ಕಡಿಯೋಂಗಿಲ್ಲ, ಯಾಕಂದರೆ ಕೊಚ್ಕೋಗುತ್ತಲ್ಲ ಮಣ್ಣುಗಳೆಲ್ಲ, ಈ ಪ್ರವಾಹ ಅದು ಇದೆಲ್ಲ ಆಗುತ್ತೆ. ಹಾಂ, ಅದ್ರ ಪಾಡಿಗೆ ಅದು ಕಿತ್ಕೊಂಡ್ರೆ ಯಾರಿಗೆ ಕೇಸ್ ಹಾಕ್ತಾರೆ, ಆದ್ರೆ ಮನುಷ್ಯರು ಕಟ್ ಮಾಡೋಂಗಿಲ್ಲ ಯಾವುದನ್ನು. ಹಂಗೆ ಈ ಮ್ಯಾಗ್ರೋ ಫಾರೆಸ್ಟು ಒಂಥರ ಲೈಫ್ ಆಫ್ ದಿಸ್ ಪ್ಲೇಸ್ ಅಂತಲೇ ಹೇಳ್ಬೋದು. ಒಂದು ಗಿಡದಿಂದ ಹಂಗಂಗೆ ಬಳ್ಳಿ ಬೆಳ್ಕೊಂಡು ಹಿಂಗಾಗಿರೋದು ಇದು. ವಾ, ಇಲ್ಲಿ ನೋಡಿದೆ ಎಷ್ಟು ತಪ್ಪದು ಕೊಕ್ಕರೆ. ಮತ್ತು ಇನ್ನೇನು ಇದೆ, ಇಷ್ಟೇ ನಡ್ಕಡೆ ತಿರ್ಗಾಡ್ಬೋದು. ಇಲ್ಲಿ ವಾಕ್ ಮಾಡ್ಬೋದಲ್ವ, ಇಲ್ಲಿ ಉಳ್ಕೊಳ್ಳೋದ್ವಾ ಒಳಗೆ? ನೀವು ಡೈಲಿ ಬರ್ತೀರಾ ಕೇಳಿ, ಇಲ್ಲಿ ಡೈಲಿ ಬರ್ತೀರಾ ಇಲ್ಲಿ? ಅವ್ರು ಬೆಳಗ್ಗೆ ಇದ್ರೆ ಸಂಜೆವರೆಗೂ ಇದೇ ಕೆಲಸ. ಅವರು ದಿನ ಕಲರ್ ರೆಡಿ ಇದೆ ದೊಡ್ಡ ದೊಡ್ಡ ಸ್ನೇಕ್ಸ್ ಇದೆ. ರೆಡ್ ಕಲರ್ ಕ್ಯಾಬ್ ಅಲ್ಲ, ತಿರ್ಗಿ ನೋಡಮ್ಮ, ಹೋಗ್ಲಿ ತಿರ್ಗಿ ನೋಡ್ಬೋದು, ಏನಾಗಲ್ಲ. ಸ್ಟಕ್ ಆಯ್ತಾ ಇನ್ನ? ಇನ್ನು ಸ್ಟಕ್ ಆಯ್ತು, ಇಳಿಯೋಕ್ಕಾಗಲ್ಲ ಇನ್ನು ಓಟ್ ಇಲ್ಲೇ. ಸ್ವಲ್ಪ ದೂರ ಅಷ್ಟೇ, ಅಲ್ಲಿ ನಡ್ಕೊಂಡು ಹೋಗ್ಬೋದು ಅಲ್ಲಿಂದ. ಇಲ್ಲಿ ನಡ್ಕೊಂಡು ಹೋಗ್ಬೋದು, ನಡ್ಕೊಂಡೆ ಹಾಕೊಂಡು ಹೋಗ್ಬೋದಲ್ವಾ? ಅನ್ನ ಚುಪ್ಪಿ ನಾವಾಗೆ ಹಿಡಿಯೋದು ಹೆಂಗಿದೆ ದಬ್ಬಾಕ. ತುಂಬಾ ಅದ್ಭುತವಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಮ್ಮ ಕಡೆ ಇಂಥ ಪ್ಲೇಸ್ ಇದೆ ಅನ್ನೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಇದು ಬೆಳಗಿನ ಟೈಮು ಈ ಥರ ತುಂಬ ನೀರಿರುತ್ತಂತೆ, ಬರೋಕ್ಕಾಗಲ್ಲಂತೆ. ಈ ಥರ ಸಂಜೆ ಟೈಮ್ ಮಾತ್ರ ಈಚೆ ಬಂದು ವಾಕೆಲ್ಲ ಮಾಡ್ಬೋದಂತೆ ಹೇಳ್ತಾಯಿದ್ರು. ತುಂಬಾ ಖುಷಿ ಆಯ್ತು. ನಾವು ಹೋಗುವಾಗಂತೂ ಫುಲ್ ಭಯದಲ್ಲೇ ಹೋಗಿದ್ದು, ಬಟ್ ಹೋಗಿ ಅಲ್ಲಿ ಇಳಿದು ಸ್ವಲ್ಪ ಹೊತ್ತು ಅಲ್ಲಿ ಕಾಲ ಎಲ್ಲ ಕಳೆದು ಬಂದಮೇಲೆ ನಮಗೆ ಗೊತ್ತಾಯ್ತಲ್ಲ ಹೇಗೆ ಏನು ಅಂತ ಹೇಳ್ಬಿಟ್ಟು ಬರುವಾಗ ಅಯ್ಯೋ ಇನ್ನೊಂದು ಗಂಟೆ ಇರಬೇಕಾಗಿತ್ತು ಅಂತ ಅನ್ನಿಸ್ತೈತೆ. ತುಂಬಾ ಚೆನ್ನಾಗಿತ್ತು. ಬಟ್ ಇನ್ನೂ ಒಂದು 2 ಅವರ್ಸ್ ಹೀಗೆ ಓಡಾಡಿಸ್ತಾರೆ, ಬಟ್ ನಮಗೆ ಟೈಮ್ ಇರಲಿಲ್ಲ ಅಲ್ಲ, ಸೊ ಹಾಗಾಗಿ ನಾವು ಅಲ್ಲಿಂದ ಬೇಗ ಹೊರಟು ನಮಗೆ 1 ಗಂಟೆ ಸಾಕು ಅಂತ ಹೇಳ್ದೆ ಅಷ್ಟೇ. ಒಂಥರ ಪ್ಲೇಸ್ ಚೆನ್ನಾಗಿದೆ ಅಲ್ವಾ? ಅದು ಹಿಂಗೆ ಹಬ್ಲ ಆಡ್ಬೇಕು. ಅವಕ್ಕೆಲ್ಲ ಎದುರ್ತಾರೆ ನಮ್ಮ ಎಲ್ಲ ಇಲ್ಲ ಎಲ್ಲರೂ ಏನಿತ್ತಳಿ ನಿಂತ್ಕೊಬನ್ನಿ. ನೀವು ಹೇಳ್ತೀನಿ ಒಂದ್ಸಲ ಒಂದು ಪೋಸ್ ಕೊಟ್ಬಿಡೋಣ. ಕೈಯೆಲ್ಲ ಹಿಂಗೆ ಮಾಡ್ಕೊಳ್ಳಿ ನೀಟಾಗಿ. ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೋದು. ಮಾಡಿ ಎಲ್ಲ ಮಾಡಿ ಮಳೆ ವಾತಾವರಣ ಇದೆ. ಮಳೆ ಬರತ್ತೆ ಅಂದ್ರೆ ಹೇಳಲಿಕ್ಕಾಗಲ್ಲ, ಗಾಳಿ ಬಂದ್ರೆ ಜೋರು ಹಾರಿ ಹೋಗತ್ತೆ. ಏನು ಸಾಧಿಸ್ಬಿಟ್ಟಿಲ್ವ, ಸಾಧನೆ ಮಾಡ್ಬಿಟ್ರಿ. ಮತ್ತೆ ಅದು ಹೆಂಗೆ ಇದು ಹೇಳಿ ಹೋಗ್ಲಿ. ಈಗ ಇದಕ್ಕೆ ಬರ್ತೀನಿ ಅಂತಿದ್ದಲ್ಲ ಸ್ಪಿಟಿ ರೈಡ್ಗೆ, ಕರ್ಕೊಂಡೋಗಿಲ್ಲ ಅಂತ ನನ್ನ ಜೊತೆ ಓದ್ಕೊತಿದ್ದಲ್ಲ, ಯಾಕೆ ಹೇಳಿ ಈಗ ಇದಕ್ಕೆ ಆಗಲಿಲ್ಲ ನಿನ್ನ ಕೈಲಿ. ಬರೀ ಇಷ್ಟು ಉದ್ದ ಇರೋ ಬೋಟ್ 1 ಅಡಿ 2 ಅಡಿ ಮಜಾ ತಗೋತಾ ಇದೆಯಾ? ಇನ್ನು ಮುಖದಲ್ಲಿ ಕಾಣಿಸ್ತಾ ಇದ್ದದು. ಅಷ್ಟು ಹಿಂಸೆ ಕೊಟ್ಟಲ್ಲ ಈಗ ನಾನು ಸ್ಪಿಟಿ ರೈಡಿಗೆ ಕರ್ಕೊಂಡೋಗಿಲ್ಲ ಅಂತ. ಈಗ ಇಷ್ಟು ಭಯ ಪಡೋಣ ಕರ್ಕೊಂಡು ಹೋಗತ್ತ. ಅಲ್ಲಿ ಬಂಡೆ ಹೆಂಗ್ ಬೀಳ್ತಾರೆ ಗೊತ್ತಾ ರೋಡಲ್ಲಿ, ತಲೆ ಮೇಲೆ. ನಿಮಗೆ ಗೊತ್ತಾಯ್ತಲ್ವಾ, ನನಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಅಲ್ಲಿಗೆ ಬಿಟ್ಟು ಮಾಡ್ಬಿಡಿ, ಅವ್ರಿಗೆ ಕಷ್ಟ ಆಗುತ್ತೆ. ಅವ್ರಿಗಿಂತ ಚೆಕ್ ಮಾಡ್ಬೇಕಾ? ಚೆಕ್ ಮಾಡಿ ಇನ್ನೇನು ಮಾಡ್ಬೇಕಾ? ತಡಿ ಬೇಡ ಸರ್ ಪ್ಲೀಸ್. ಇಷ್ಟೇ ಕಣ, ಮತ್ತೆ ಬಗ್ಗಲ್ಲ ಬೀಳಲ್ಲ ಅದು.
ನೀನ್ ಕೆಳಗಿರ್ತೀಯ. ಅದು ಏನ್ ಶೇಕ್ ಮಾಡ್ರೆ ಮುಗಿಸ್ಕೊಳ್ಳಲ್ಲ ಇವು. ಇಷ್ಟಕ್ಕೆ ಎದ್ರಕೊಳ್ಳೋದು ಇವರು. ಇದೊಂಥರ ಇದಾಡ್ದಂಗೆ ಮನೇಲಿ. ಹೋಟೆಲ್ ನಾವು ಶೇಕ್ ಮಾಡ್ತೀವಲ್ಲ, 15 ಜನ ಅಂದ್ರೆ ಒಂದು ಕರೆಕ್ಟ್ ಆಗಿ ವೇಟ್ ಬ್ಯಾಲೆನ್ಸ್ ಇರುತ್ತೆ. ಇಲ್ಲ ಸಣ್ಣರು ದೊಡ್ಡರು ಎಲ್ಲ ಮಿಕ್ಸ್ ಆಗಿರ್ತಾರೆ. ನನಗೆ ಆಳ ಇಲ್ವಲ್ಲ ಅಂತ ಒಂದ್ ಧೈರ್ಯ. ತಾಳ ಇದ್ದಿದ್ರೆ ಮತ್ತೆ ಅದು 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 ಬರು ಬೇರೆ ಒಂದು ಚಿಕ್ಕವಂಗಿ ಈಗ ಬಿದ್ರೆ ನಾವು ನಿಂತ್ಕೊಂತೀವಿ. ನಿನ್ನಷ್ಟು ಇತ್ತು ಏನು ಊಟ ಒಂಚೂರು ಕೂತ್ಕೊ. ಏನು ಆಗಲ್ಲ. ಎಲ್ಲ ಕಣೆ ಅವ್ರೆ ನಿಧಿ ಬಂತಲ್ಲ, ನೀನ್ ನಮ್ಮ ಅಪ್ಪ ನಿಧಿ ಮಾಡ್ತಿದ್ಯಾ? ಈ ಜಗದಲ್ಲಿ ಫೋಟೋ ತೆಗಿರಿ ಚೆನ್ನಾಗಿದೆ. ಫೋಟೋ ತೆಗ್ಬಿಡಿ. ನಾನು ಆ ಕಡೆ ಅದೇ ರೀಲ್ಸು. ತಕೊಂಡು ನೀನಾ ಹಂಗೆ ಗೋಕರ್ಣ ರೋಡ್ ಬ್ಯಾಕ್ ರೋಡ್ ಹೈವೇಗೆ ಆಚೆಗೆ ಬರ್ತೀಯಲ್ಲಪ್ಪ ಗೋಕರ್ಣದಿಂದ ಸ್ಟ್ರೈಟೇ ಹೋಗು. ರೈಟಿಗೆ ಬಂದ್ರೆ ಹೈವೇ. ನಾವು ಮಾಮೂಲಿ ಒಳಗೆ ಬನ್ನವರಿಗೆ ಬರೋಕ್ಕೆ ಇಲ್ಲೊಂದು ನಗಾಡ್ತಾ ಇರೋದು ನಮ್ಮನ್ನು ನೋಡ್ಕೊಂಡು ಬನ್ನಿ 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 ಅಂತ. ಶೇಕ್ ಮಾಡ್ಬೇಕಾ? ಚೂರು ಬಿಡಿ ಇಳಿದು. ಇಲ್ಲ ಅವ್ರು ಇಟ್ಕೊಂಡಿದ್ರಲ್ಲ. ಈಗ ನಾವು ಬಂದಿರೋದು ಮರವಂತೆ ಬೀಚ್ಗೆ. ಇದೆಲ್ಲ ನಾನು ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ಗಳಲ್ಲಿ ಮತ್ತು ನೋಡ್ತಾ ಇದ್ದೆ, ಹಾಗೆ ಫಿಲ್ಮ್ಸಲ್ಲೆಲ್ಲ ನೋಡ್ತಿದ್ದೆ. ಬಟ್ ಈಗ ನಮಗೆ ಹೋಗ್ತಾ ಅಂದಿವೇಲೆ ಇದಿದೆ ಅನ್ನೋದು ಗೊತ್ತಾಗಿಲ್ಲ. ಇಲ್ಲಿ ಸ್ಟಾಪ್ ಮಾಡಿದ ಮೇಲೆ ಗೊತ್ತಾಯ್ತಿದ್ದಿಲ್ಲವೋ ನೋಡಿದ್ದೀನಲ್ಲ ಅಂತ ತುಂಬಾ ಖುಷಿ ಆಗ್ತದೆ. ನನ್ನ ಮಗಳಿಗಂತೂ ಇದು ಫಸ್ಟ್ ಟೈಮು. ಅಂದರೆ ಸಿಂಗಾಪುರಲ್ಲಿದ್ದಾಗ ನೋಡಿಲ್ಲ, ಅದು ಮರ್ತೋಗಿರುತ್ತೆ ಚಿಕ್ಕದಲ್ವಾ. ಈಗ ಅವಳಿಗೆ ನೆನಪು ಬಂದ ಮೇಲೆ ಇದೇ ಫಸ್ಟ್ ಟೈಮ್ ಅವಳಿಗೂ ಖುಷಿ. ಹತ್ರ ಹೋಗೋಣ ಅಂತ. ಮೇಲಿಂದ ಡ್ರೋನ್ ಶಾಟ್ ತೆಗೆದ್ರೆ ಎಲ್ಲ ಸುಮಾರು ರೀಲ್ಸ್ ಬರ್ತಾವೆ, ನೋಡಿದ್ರೆ ಇದ್ರ ಬಗ್ಗೆ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಬೀಚು. ಎಷ್ಟು ಕಿಲೋಮೀಟರ್ ಇದೆ ಗೊತ್ತಾ? ಹಿಂಗೇನೆ ಆಲ್ಮೋಸ್ಟ್ ಒಂದು 3 ಕಿಲೋಮೀಟರ್ ಇದೆ. 3.5 ಇದೆಯಾ? ಹಾಂ 3.5 ಕಿಲೋಮೀಟರ್ ಇದೆ ಒಟ್ಟು. ಹಾಂ ಅವನಿಗೊಂದು ದದ ಇಲ್ಲ ತಿಂತಾ ಇದ್ದಾನೆ, ಅದಕ್ಕೆ ಒಂದು ಸ್ವೀಟ್ ಅಂಡ್ ಬಟರ್ ಇಟ್ಟು ರೀ. ನೀವೊಂದು ತಗೊಳ್ಳಿರಿ. ಹಾಂ ನೀವು ತಿನ್ನಿರಿ. ಗಾಡಿ ಹೆಂಗ್ ಬರ್ತದೆ ನೋಡಮ್ಮ. ಹೆಂಗ್ ಬರ್ತಿದೆ? ವಾ ಡ್ಯಾನ್ಸ್ ಮಾಡ್ಕೊಂಡೆಲ್ಲ ಬರ್ತಾ ಇದೆ ಹೀಗೆ. ಖಾರ ಹೆಂಗ್ ಟೇಸ್ಟ್ ಅದು ನೋಡ್ತೀನಿ, ಟೇಸ್ಟ್ ನೋಡ್ತೀನಿ ಅಂತ ಇಷ್ಟ. ಅಲ್ಲೇ ತಪ್ಸಕ್ಕೆ ಕಣಮ್ಮ ಹಾಕಿರೋದು. ಇವಾಗಲ್ಲ ನಾಳೆ. ಹಾಗೆ ಬರ್ತಾ ಹೊಂದಿವಿ. ಆಗ ಬೀಚೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದು ಹಾಗೆ ನಾವು ರೆಸಾರ್ಟ್ ಬುಕ್ ಮಾಡಿದ್ವಲ್ಲ ಅಲ್ಲಿಗೆ ಬರ್ತಾಯಿದ್ವಿ. ಬಟ್ ರೂಟ್ ಸ್ವಲ್ಪ ಮಿಸ್ ಆಗಿಬಿಟ್ಟು ಎಲ್ಲೆಲ್ಲೋ ಹೋಗಿದ್ದು. ರಾತ್ರಿ 10 ಗಂಟೆ ಆಗಿತ್ತು. ಅಲ್ಲಿ ಕ್ರಾಸ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಯಿತು. ಕೊನೆಗೆ ಫೋನ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ವಿ. ನಮ್ಮನೆಯವರು ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸ್ಟೇ ಆಗಿದ್ರು. ಸೊ ಹಾಗಾಗಿ ಇವಾಗ ರಾತ್ರಿ 10 ಗಂಟೆಲಿ ಇಲ್ಲಿಗೆ ಬಂದಿದ್ವಿ. ರೂಮ್ಸ್ ಎಲ್ಲ ಹೇಗಿದೆ ಮತ್ತು ಇಲ್ಲಿ ಜಾಗ ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಾಳೆ ಇದೇ ವಿಡಿಯೋನೇ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದಗಳು.